ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 9ನೇ ತರಗತಿಯ ಗಣಿತದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳು ಇದರಲ್ಲಿ 11.4ರಲ್ಲಿ 8ನೇ ಲೆಕ್ಕವನ್ನು ನೋಡೋಣ. ಒಂದು ಕಟ್ಟಡದ ಗುಮ್ಮಟವು ಅರ್ಧಗೋಳಾಕಾರದಲ್ಲಿದೆ. ಅದರ ಒಳಭಾಗಕ್ಕೆ ರೂಪಾಯಿ 498.96 ವೆಚ್ಚದಲ್ಲಿ ಸುಣ್ಣ ಬಳಿದಿದೆ. ಸುಣ್ಣ ಬಳಿಯುವ ದರ ಪ್ರತಿ ಚದರ ಮೀಟರ್ಗೆ ರೂಪಾಯಿ 2 ಆದರೆ ಅದರೊಳಗೆ 2 ಕ್ವಶನ್ ಅದಾವ. ಒಂದನೇದು ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ, ಎರಡನೇದು ಗುಮ್ಮಟದ ಒಳಭಾಗದ ಗಾಳಿಯ ಘನಫಲ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಈಗ ಇದ್ರೊಳಗ ಒಂದನೇದು ಮಾಡೋಣ. ಫಸ್ಟ್ ಏನೇನು ಕೊಟ್ಟಾರಂತ ಕೊಡ್ರಿ. ಒಂದು ಕಟ್ಟಡದ ಗುಮ್ಮಟವು ಅರ್ಧಗೋಳಾಕಾರದಲ್ಲಿ ಅಂತ ಅಂದ್ರೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ, ಅಲ್ಲೇ ಬಣ್ಣ ಬಳಿಲಕ್ಕ 498.96 ರೂಪಾಯಿ ಬೇಕಾಗ್ತದೆ. ಹಂಗಾದ್ರ ಸುಣ್ಣ ಬಳಿಯುವ ಪ್ರತಿ ಚದರ ಮೀಟರ್ಗೆ 2 ರೂಪಾಯಿ ಆತಂದ್ರೆ ಮೇಲ್ಮೈ ವಿಸ್ತೀರ್ಣ, ಅದರ ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟ. 11.4ರೊಳಗೆ ಎಷ್ಟನೇದು? 8ನೇದು. ಈಗ ಇಲ್ಲಿ ಬಣ್ಣ ಬಳಿಯಲು ಅಂದ್ರೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ತಗೋತ್ರಿ. ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಗುಂಡ್ಲೆ ವೆಚ್ಚ. ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಆಮೇಲೆ ಏನ್ ಮಾಡ್ಬೇಕಲ್ಲಿ ಅದರದ ಕಾಸ್ಟ್ ಹಾಕ್ರಿ. ಎಷ್ಟು ರೂಪಾಯಿ? 2 ರೂಪಾಯಿ. ಅಂದ್ರೆ ಏನದು? ವೆಚ್ಚ. ಹೌದಲ್ಲ? ಈಸ್ ಈಕ್ವಲ್ ಟು ಎಷ್ಟು ರೂಪಾಯಿ? 498.96. ಈಗ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 498.96. ಈ ವೆಚ್ಚ ಎಷ್ಟೈತಿ? ಅಲ್ಲಿ 2 ಐತಿ. ಹೌದಲ್ಲ? ಆ 2ಅನ್ನ ಈ ಕಡೆ ತಗೊಂಡ್ಬಿಟ್ರೆ ಡಿವೈಡ್ ಆಗ್ತೈತಿ. ಇದ್ರದ್ದು ಅರ್ಧ ಎಷ್ಟಾಯ್ತು ನೋಡ್ರಿ. 2 ಒಂದ್ಲೆ 2 2 4, 2 4 8, 2 9 18, 2 4 8, 2 8 16. ಅಂದ್ರೆ ಎಷ್ಟಾಯ್ತು? 249.48. ಕರೆಕ್ಟಾ? ಏನೈತದ? ಮೀಟರ್ದೊಳಗೈತಿ. ಮೀಟರ್ ಸ್ಕ್ವೇರ್. ಇದು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ. ಹೌದಾ? ಅವ್ರ ಅರ್ಧಗೋಳದ ಗುಮ್ಮಟದ ಒಳಭಾಗದ ಮೇಲ್ಮೈ ವಿಸ್ತೀರ್ಣ ಅಂತ ಬರ್ಕೋಬಹುದು. ಗುಮ್ಮಟದ ಅರ್ಧಗೋಳ ಅಂತಂದ್ರ ಏನು? ಅರ್ಧಗೋಳ ಅಂತಂದ್ರನ ನೀವೇನ್ ಬರ್ಕೋಬೇಕಿಲ್ಲ? ಗುಮ್ಮಟ ಅಂತ ಬರ್ಕೋಬಹುದು. ಅರ್ಧಗೋಳ ಅಂದ್ರನ ಗುಮ್ಮಟದ ಒಳ ಮೇಲ್ಮೈ ವಿಸ್ತೀರ್ಣ. ಕರೆಕ್ಟಾ? ಹಂಗಾಗಿ ಇಲ್ಲಿ ಏನು ಬರ್ಕೋತ್ರಿ? ಗುಮ್ಮಟದ ಒಳ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒಂದನೇದ್ದು ಸಾಲ್ವ್ ಮಾಡಿ. ಈಗ ಎರಡನೇದು ಏನ್ ಕೇಳ್ಯಾರಲ್ಲೇ? ಎರಡನೇದು ಏನಂದ್ರೆ ಗುಮ್ಮಟದ ಒಳಭಾಗದ ಗಾಳಿಯ ಘನಫಲ. ಅಂದ್ರ ಘನಫಲ ತೆಗಿರಿ. ಈಗ ಅಂದ್ರೆ ಏನದು? ಅರ್ಧಗೋಳದ ಘನಫಲ. ಅರ್ಧಗೋಳದ
ಘನಫಲ ಏನೈತೆ ಫಾರ್ಮುಲಾ 2/3 pi r cube 2/3 pi r cube. ಈಗ 2/3 pi ಅಂತಂದ್ರೆ 22/7. r r ಅಂತಂದ್ರೆ ಎಷ್ಟೈತಿ? ಈಗ r ನಮ್ಗೆ ಗೊತ್ತಿಲ್ಲ, ಅದಕ್ಕಾಗಿ ನಾವು ಫಸ್ಟ್ r ಅನ್ನ ವರ್ಕೌಟ್ ಮಾಡ್ಕೋಣ. ಅಂದ್ರೆ ಈಗ ಇದನ್ನ ತಗೋಣ, ಏನು ಗುಮ್ಮಟದ ವಿಸ್ತೀರ್ಣ. ಗುಮ್ಮಟದ ವಿಸ್ತೀರ್ಣ 2 pi r square, ಹೌದಲ್ಲ? ಈಗ ಇದನ್ನ ಕೆಳಗಿಟ್ಕೊಡ್ರಿ. ಈಗ ಇದನ್ನ ಏನ್ ಮಾಡ್ರಿ, ಫಸ್ಟ್ ಕೆಳಗಿಟ್ಕೊಳ್ಳೋಣ ಇದನ್ನ. ಯಾಕಂದ್ರೆ ನಮ್ಗೇನ್ ಬರ್ಬೇಕು, ಫಸ್ಟ್ ಆರ್ ಬೇಕಲ್ಲ. ಆರ್ ಬೇಕು ಅಂತಂದ್ರ ಬರ್ಕೊಡ್ರಿ. ಗುಮ್ಮಟದ ಏನ್ ತೆಗಿಬೇಕು? ಗುಮ್ಮಟದ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನೈತಿ? 2 pi r square. ಅದ ಒಳ ಮೇಲ್ಮೈ ವಿಸ್ತೀರ್ಣ ಎಷ್ಟು? 249.48. ಈಗ ಇದನ್ನ ಆರ್ ಸ್ಕ್ವೇರ್ ನಮ್ಗೆ ಬೇಕು. ಅದಕ್ಕಾಗಿ ಫಸ್ಟ್ ಏನು ಮಾಡ್ಕೊಡ್ರಿ, 2 ಗುಂಡ್ಲೆ ಪೈ ಅಂತಂದ್ರೆ 3.14 ಗುಂಡ್ಲೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 249.48. ಕರೆಕ್ಟಾ? ಈಗ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 249.48 ಡಿವೈಡೆಡ್ ಬೈ 2 ಗುಂಡ್ಲೆ 3.14. ಈಗ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರಿ ಅಂದ್ರೆ 2 ಒಂದ್ಲೆ 2 ಒಂದ್ಲೆ 2 ಎರಡ್ಲೆ 4, 2 ನಾಲ್ಕಲೆ 8, 1 ಹೋಯ್ತು, 2 ಏಳ್ಲೆ 14, 2 ನಾಲ್ಕಲೆ 8. ಅಂದ್ರೆ ಎಷ್ಟು ಬಂತಿಲ್ಲೇ? 124.74 ಡಿವೈಡೆಡ್ ಬೈ 3.14. ಈಗ ಎಷ್ಟು ಉಳಿತಿಲ್ಲೇ? ಇದನ್ನ 2 ಕ್ಯಾನ್ಸಲ್ ಮಾಡಿದರೆ ನಾನು ಡೈರೆಕ್ಟ್ ಬರಿತೀನಿ ನೋಡ್ರಿ. ಎಷ್ಟು? 39.69 ಬರುತ್ತೆ. 39.69 ಇದೇನು? ಆರ್ ಸ್ಕ್ವೇರ್. ಈಗ ಆರ್ ಅಂತಂದ್ರ 39.69 ತೆಗೆದ್ರಿ ಅಂತಂದ್ರ ಎಷ್ಟು ಬರ್ತೈತಿ? 6.3 ಮೀಟರ್. 6.3 ಮೀಟರ್. ಈ 6.3 ಮೀಟರ್ ಬಂತಿಲ್ಲ. ಈಗ ಈ ಅನ್ನು ಇಲ್ಲಿ ಹಾಕ್ರಿ. 6.3 ಕ್ಯೂಬ್ ಐತಿ, ಅದಕ್ಕಾಗಿ 6.3 3 ಸಲ ಬರ್ತಾರೆ. ಈಗ ಎಷ್ಟಾಯ್ತದ? ಇದನ್ನ ಕ್ಯಾನ್ಸಲೇಷನ್ ಮಾಡ್ಕೊಂತೀರಿ. 3 ಒಂದ್ಲೆ 3 ಎರಡ್ಲೆ 6, 3 ಒಂದ್ಲೆ 3, ಆಮೇಲೆ 7 ಒಂದ್ಲೆ 7 3ಲೆ 21 ಅಂದ್ರೆ 7.3ಲೆ. ಏನು ಉಳಿತಿಲ್ಲ? 2 22ಲೆ 44 ಇಂಟು 0.3 ಇಂಟು 6.3 ಇಂಟು 6.3. ಇದಿಷ್ಟು ವರ್ಕೌಟ್ ಮಾಡಿದರೆ ನಿಮ್ಗೆ ಏನು ಸಿಗುತ್ತಲ್ಲೇ? ಘನಫಲ ಎಷ್ಟು? 523.908 ಇದು ಮೀಟರ್ ಕ್ಯೂಬ್. ಅರ್ಥ ಆಯ್ತಾ? ಅರ್ಧಗೋಳದ ಘನಫಲ ಅಂದ್ರೆ ಗುಮ್ಮಟದ ಒಳಭಾಗದ ಗಾಳಿಯ ಘನಫಲ ಅಂದಂಗದ. ಏನದು? ಗುಮ್ಮಟದ ಒಳಭಾಗದ ಗಾಳಿಯ ಘನಫಲ ಅಂದ್ರನ ಏನು? ಅರ್ಧಗೋಳದ ಘನಫಲ. ಇದು ಗುಮ್ಮಟದ ಒಳಭಾಗದ ಗಾಳಿಯ ಘನಫಲ. ಎಷ್ಟು ಬಂತು? 523.908 ಮೀಟರ್ ಕ್ಯೂಬ್.
ಬರ್ಕೊಂಡ್ರೆ ಫಸ್ಟ್ ಏನು ಮಾಡ್ಕೋಬೇಕು, ಫಸ್ಟಿಗೆ ನೀವು ವಿಸ್ತೀರ್ಣ, ಈಗ ಗುಮ್ಮಟದ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಗುಮ್ಮಟದ ಒಳ ಮೇಲ್ಮೈ ವಿಸ್ತೀರ್ಣ, ಅದು ಗುಂಡ್ಲೆ ವೆಚ್ಚ. ವೆಚ್ಚ ಎಷ್ಟು ರೂಪಾಯಿ? ವೆಚ್ಚ ಅಂದ್ರೆ ಇಲ್ಲಿ 2 ರೂಪಾಯಿ. ಹೌದಾ? ಈ 2 ನೆಕ್ಸ್ಟ್ ಸ್ಟೆಪ್ನಾಗ ಏನ್ ಮಾಡಿದ್ವಿ, ಈ ಕಡೆ ತಗೊಂಡು ಹೋಗಿದ್ವಿ. ಗುಂಡ್ಲೆ ಇತ್ತದು ಬಾಗ್ಲೆ ಆಯ್ತು. ಇದನ್ನ ಕ್ಯಾನ್ಸಲೇಷನ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಕ್ತು? 249.48 ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ಯಾಕಂದ್ರೆ ಇದು ವಿಸ್ತೀರ್ಣ ಆಯ್ತು. ಆಯ್ತಾ? ಈಗ ಗುಮ್ಮಟದ ವಿಸ್ತೀರ್ಣ ತೆಗಿಬೇಕು ನಾವು, ಒಳ ಮೇಲ್ಮೈ ವಿಸ್ತೀರ್ಣ. ಒಳ ಮೇಲ್ಮೈ ವಿಸ್ತೀರ್ಣ ನಮ್ದು ಏನ್ ಫಾರ್ಮುಲಾ ಇದೆ, 2πr². 2πr² ಅಂತಂದ್ರೆ ಈಗ 2π ಅಂತಂದ್ರೆ 3.14 r². ಈಗ ಇದನ್ನೆಲ್ಲ ಕೆಳಗೆ ತೊಗೊಂಡ್ಬಂದಿ ನಾವು, ಅಂದ್ರೆ r² ಇದು ಡಿವೈಡೆಡ್ ಬೈ 2 ಗುಂಡ್ಲೆ 3.14. ಇವೆರಡು ಕ್ಯಾನ್ಸಲೇಷನ್ ಮಾಡಿದ್ರೆ ನಮ್ಗೆ ಇಷ್ಟು ಸಿಕ್ತು. ಈಗ r² ಇದು r ಇಷ್ಟು ಬಂತು. ಅರ್ಥ ಆಯ್ತಾ? ಈಗ r 6.3. ನಮ್ಗಿಲ್ಲಿ ಅರ್ಧಗೋಳದ ಘನಫಲ ಅಂದ್ರ ಗುಮ್ಮಟದ ಒಳಭಾಗದ ಗಾಳಿಯ ಘನಫಲ ಅಂದಂಗ. ಅದ್ರ ಫಾರ್ಮುಲಾ ಏನೈತಿ? 2/3πr³. ಈಗ r ಬೇಕಾಗಿತ್ತು, ಅದಕ್ಕಾಗಿ ಇಲ್ಲೇ ಇದನ್ನ ವರ್ಕೌಟ್ ಮಾಡಿದೀವಿ. ಉಳಿದದ್ದೆಲ್ಲ 2/3 ಐತಿ. π ಅಂತಂದ್ರೆ 22/7 ಐತಿ. ಅದಕ್ಕಾಗಿ r ಬೇಕಾಗಿತ್ತು, r ತೆಗೆದ್ವಿ ಫಸ್ಟ್. 6.3 6.3 6.3 ಗುಣಾಕಾರ ಮಾಡಿದ್ರೆ ಇದಿಷ್ಟು ಬಂತು. ಇದನ್ನ ಗುಣಾಕಾರ ಮಾಡಿದ್ರೆ ನಮ್ಗೆ 523.908 ಮೀಟರ್ ಕ್ಯೂಬ್ ಬಂತು. ಅರ್ಥ ಆಯ್ತಾ?